ಜಿಲ್ಲಾಡಳಿತದ ಕಟ್ಟುನಿಟ್ಟಿನ ಸೂಚನೆಯ ಮೇರೆಗೆ ಚಿಕ್ಕಮಗಳೂರು ತಾಲೂಕು ಆಡಳಿತವು ಸರ್ಕಾರಿ ಭೂಮಿ ಒತ್ತುವರಿ ತೆರವು ಕಾರ್ಯಾಚರಣೆಯನ್ನು ಆರಂಭಿಸಿದ್ದು, ಚಿಕ್ಕಮಗಳೂರು ನಗರದ ಹನುಮ ಕೆರೆಗಳ ಒತ್ತುವರಿ ತೆರವುಗೊಳಿಸಿ ಸಂರಕ್ಷಣೆ ಮಾಡಲಾಯಿತು. ಚಿಕ್ಕಮಗಳೂರು ತಾಲೂಕು ತಹಸೀಲ್ದಾರ್ ಸುಮಂತ್ ರವರ ನೇತೃತ್ವದಲ್ಲಿ ತೆರವು ಕಾರ್ಯಾಚರಣೆ ನಡೆಯಿತು. ಬಳಿಕ ಮಾತನಾಡಿದ ಅವರು, ಜಿಲ್ಲಾ ಉಸ್ತುವಾರಿ ಸಚಿವರು, ಜಿಲ್ಲಾಧಿಕಾರಿಗಳು, ಜಿಲ್ಲಾ ಉಸ್ತುವಾರಿ ಕಾರ್ಯದರ್ಶಿಗಳ ಆದೇಶದ ಮೇರೆಗೆ ಒತ್ತುವರಿಯಾಗಿರುವ ಕೆರೆಗಳನ್ನು ತೆರವುಗೊಳಿಸುತ್ತಿದ್ದೇವೆ ಎಂದು ಹೇಳಿದರು. ಈ ದಿನ ಚಿಕ್ಕಮಗಳೂರಲ್ಲಿ ಹನುಮ ಕೆರೆನ ನಾವು ಕೆರೆ ಒತ್ತುವರಿ ಮಾಡ್ತಾ ಇದ್ದೀವಿ. ಈ ವಿಚಾರಕ್ಕೆ ಸಂಬಂಧಪಟ್ಟಂಗೆ ಮಾನ್ಯ ಜಿಲ್ಲಾಧಿಕಾರಿಗಳು ಹಾಗೂ ನಮ್ಮ ಜಿಲ್ಲೆಯ ಉಸ್ತುವಾರಿ ಕಾರ್ಯದರ್ಶಿಗಳಾದಂತಹ ಕಟಾರೆ ಸರ್ ಅವರ ನಿರ್ದೇಶನ ಹಾಗೂ ಮಾನ್ಯ ಮುಖ್ಯಮಂತ್ರಿಗಳ ವಿಷನ್ ಪ್ರಕಾರ ನಾವು ಈ ಕೆರೆಗಳನ್ನು ಒತ್ತುವರಿನ ತೆರವು ಮಾಡ್ತಾ ಇದ್ದೀವಿ. ನಮ್ಮ ಚಿಕ್ಕಮಗಳೂರು ತಾಲೂಕಿಗೆ ಸಂಬಂಧಪಟ್ಟಂಗೆ ಒಟ್ಟು 668 ಕೆರೆಗಳಿದೆ. ಈ ಪೈಕಿ ನಾವು ಸರ್ವೆ ಮಾಡಿ ಮೇಲೆ ನಮಗೆ ಒಟ್ಟು 344 ಕೆರೆಗಳು ಒತ್ತುವರಿ ಇದೆ, 262 ಎಕರೆಯಷ್ಟು ಒತ್ತುವರಿ ಇದೆ ಅಂತೇಳಿ ಕಂಡುಬಂದಿದೆ. ಇದರಲ್ಲಿ ನಾವು ಈಗ ಲಾಸ್ಟ್ 1 ಇಯರಿಂದ ಸಹ ನಾವು ಕೆರೆ ಒತ್ತುವರಿ ತೆರವು ಮಾಡ್ತಾಯಿದ್ದೀವಿ. ಅದರಲ್ಲಿ ಇನ್ನು 40 ಕೆರೆಗಳನ್ನ ನಾವು ಈಗಾಗಲೇ ಒತ್ತುವರಿನ ಕುಲ್ಲ ಮಾಡಿದ್ದೀವಿ. 79 ಎಕರೆಯಷ್ಟು ಜಾಗನ ಕುಲ್ಲ ಮಾಡಿದ್ದೀವಿ. ಇನ್ನು 304 ಕೆರೆಗಳು ಬಾಕಿ ಇದೆ. ಅದರಲ್ಲಿ ಈಗ ಲಾಸ್ಟ್ ಟೈಮು ಉಸ್ತುವಾರಿ ಕಾರ್ಯದರ್ಶಿಗಳು ಸಹ ಬಂದಿದ್ದರು ನಮ್ಮ ತಾಲೂಕಿಗೆ. ಅವರು ಟಾರ್ಗೆಟ್ ಕೊಟ್ಟಿದ್ದಾರೆ. ಅದೇ ರೀತಿ ನಾವು ಪ್ರತಿ ತಿಂಗಳು 16 ಕೆರೆಗಳನ್ನು, ವಾರದಲ್ಲಿ 2 ಕೆರೆ ಹಂಗೆ 16 ಕೆರೆಗಳನ್ನು ಕುಲ್ಲ ಮಾಡ್ತಾಯಿದ್ದೀವಿ. ಅದೇ ಒಂದು ನಿಟ್ಟಿನಲ್ಲಿ ಇವತ್ತು ಈ ಹನುಮ ಕೆರೆಗೆ ಬಂದುಬಿಟ್ಟು ಒತ್ತುವರಿನ ಕುಲ್ಲ ಮಾಡ್ತಾಯಿದ್ದೀವಿ. ಈ ಹನುಮ ಕೆರೆಯಲ್ಲಿ ಟೋಟಲು 1.5ಕ್ಕಿಂತ ಹೆಚ್ಚು ಜಾಗನ ಒತ್ತುವರಿ ಮಾಡ್ಕೊಂಡಿದ್ರು. ಆ ಒತ್ತುವರಿನೆಲ್ಲ ಬಿಡಿಸಿ ಟ್ರೆಂಚ್ ಹೊಡಿಸಿ ಈಗ ನೆಕ್ಸ್ಟು ನಗರಸಭೆ ಅವರಿಂದ ಒಂದು ಬೌಂಡ್ರಿ ಪ್ಲಾಂಟೇಷನ್ನು ಸಹ ಮಾಡಿಸ್ತಾ ಇದ್ದೀವಿ. ಈ ಒಂದು ಕಾರ್ಯಾಗಾರನ ನಗರಸಭೆ, ಮೈನರ್ ಇರಿಗೇಷನ್ ಅವ್ರದ್ದು ಸಪೋರ್ಟು ಮತ್ತು ಯಾವುದು ನಮ್ಮ ಕಂದಾಯ ಇಲಾಖೆ ವತಿಯಿಂದ 3 ಇಲಾಖೆಯವರು ಜಂಟಿ ಕಾರ್ಯಕ್ರಮ ಮಾಡಿಬಿಟ್ಟು ಒತ್ತುವರಿನ ತೆರವು ಮಾಡ್ತಾಯಿದ್ವಿ. ಚಿಕ್ಕಮಗಳೂರು ಜಿಲ್ಲೆ ಕಸ್ಬಾ ಹೋಬಳಿ ಹುಣಸವಳ್ಳಿ ಹನುಮನ ಕೆರೆ ಅಂತ ಈ ಕೆರೆ ಹೆಸರು. ಒಟ್ಟು 1.42 MCFT ಸಾಮರ್ಥ್ಯದ ಕೆರೆ ಇದು. 53 ಹೆಕ್ಟೇರ್ನಷ್ಟು ಪ್ರದೇಶಕ್ಕೆ ನೀರಾವರಿ ಒದಗಿಸುವಂಥ ನಮ್ಮ ಸಣ್ಣ ನೀರಾವರಿ ಇಲಾಖೆ ಕೆರೆ ಆಗಿದೆ. ಚಿಕ್ಕಮಗಳೂರು ತಾಲೂಕಲ್ಲಿ ಒಟ್ಟು 33 ಕೆರೆಗಳಿರುತ್ತೆ. ಅದರಲ್ಲಿ 17 ಕೆರೆ ಒತ್ತುವರಿ ಆಗಿದೆ. ಒತ್ತುವರಿ ಆಗಿರೋ 17 ಕೆರೆಯಲ್ಲಿ 2ನೇ ಕೆರೆ ಇದನ್ನು ನಾವು ಒತ್ತುವರಿ ಕುಲ್ಲ ಮಾಡ್ತಾಯಿದ್ದೀವಿ. ಇವತ್ತು ನಮ್ಮ ಜಿಲ್ಲಾಡಳಿತ ವತಿಯಿಂದ ನಮಗೆ ಕೆರೆ ಕಂದಾಯ ಗಡಿನ ಗುರ್ತು ಮಾಡಿಕೊಟ್ಟಿದ್ದಾರೆ. ಸೊ ಗುರ್ತು ಮಾಡಿ ಕೊಟ್ಟಿರೋದ್ರಿಂದ ನಾವಲ್ಲಿ ಬೌಂಡ್ರಿ ಟ್ರೆಂಚ್ನ ಮಾಡ್ತಾಯಿದ್ದೀವಿ. ಈಗ ನಮಗೆ ಗೊತ್ತಿರೋ ಮಾಹಿತಿ ಪ್ರಕಾರ ನಗರಾಭಿವೃದ್ಧಿ ಪ್ರಾಧಿಕಾರದಿಂದ 1.4 ಕೋಟಿ ಈ ಕೆರೆ ಅಭಿವೃದ್ಧಿಗೆ ಮೀಸಲಿಟ್ಟಿದ್ದಾರೆ ಅನುದಾನ ಅಂತ ಈಗ ಮಾಹಿತಿ ಇದೆ. ಈ ಸಂದರ್ಭದಲ್ಲಿ ಸಣ್ಣ ನೀರಾವರಿ ಇಲಾಖೆ ಅಧಿಕಾರಿ ವಿಕಾಸ್, RI ಸಂತೋಷ್ ಉಪಸ್ಥಿತರಿದ್ದರು.